ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಹೊಸ ವರ್ಷದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿಯ ಹಬ್ಬ. ವಿಡಿಯೋ ತುಂಬಾನೇ ಲೆಂತ್ ಇದೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಬ್ಬದ ಅಡಿಗೆನ ಮಾಡ್ತಿದ್ದೀವಿ. ಮೊದಲು ಅವರೆಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಅವರೆಕಾಳು ಹಾಕೊಂಡು 1-2 ಗ್ಲಾಸ್ ನೀರು ಹಾಕೊಳ್ಳಿ. ಈಗ ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕೊಂಡು ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಹಚ್ಕೊಂಡು ನಾನು ಅವರೆಕಾಳನ್ನ ಕುದಿಸ್ಕೊಂಡೀನಿ. ಈಗ ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಕೊಡ್ತೀನಿ. ಈಗ ನಾನು 1 ಸ್ಪೂನ್ ಎಣ್ಣೆ ಹಾಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಚಿಟಪಟ ಆದ್ಮೇಲೆ ಕರಿಬೇವು ಹಾಕೊಳ್ಳಿ. ಈರುಳ್ಳಿ ಹಾಕೊಳ್ಳಿ, 1 ಈರುಳ್ಳಿ ಹಾಕೊಳ್ಳಿ. ಈಗ ಅವು ಈರುಳ್ಳಿ ಕೆಂಪಾದ್ಮೇಲೆ ಟೊಮೆಟೊ ಹಾಕೊಳ್ಳಿ. ಈಗ ಅರಿಶಿನ ಪುಡಿ, ಉಪ್ಪು, ಹಸಿ ಖಾರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೊತ್ತಂಬರಿ ಹಾಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ನಾನು ಕುದಿಸ್ಕೊಂಡಿರೋ ಅವರೆಕಾಳನ್ನ ಹಾಕೊಳ್ತಿದ್ದೀನಿ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಇನ್ನೂ ಅವರೆಕಾಳು ಕುದಿರ್ಕಿಲ್ಲ, ಹಾಗಾಗಿ ನಾವು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಮತ್ತೆ ಕೈ ಆಡಿಸಿ ಈಗ ಅದನ್ನ ಕ್ಲೋಸ್ ಮಾಡಿಕೊಂಡು 15 ನಿಮಿಷ ಬಿಟ್ಟ ಮೇಲೆ ನೋಡಿ ಅವರೆಕಾಳು ಕುದಿದೆ. ಈಗ ಪಲ್ಯ ರೆಡಿ ಆಯಿತು. ಈಗ ನಾನು ಬದ್ನೆಕಾಯಿ ಭರ್ತಾ ಮಾಡ್ತಿದ್ದೀನಿ. ಈಗ ನಾನು ಗ್ಯಾಸ್ ಹಚ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬದ್ನೆಕಾಯಿನ ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ತಿದ್ದೀನಿ. ನಾನು 2 ಬದ್ನೆಕಾಯಿ ಭರ್ತಾ ಮಾಡ್ಕೊಳ್ತಿದ್ದೀನಿ. ಈಗ ನಾನು ಅದಕ್ಕೆ 1 ಟೊಮೆಟೊ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. 1 ಬೆಳ್ಳುಳ್ಳಿ ಸುಲ್ಕೊಂಡು ಹಾಕ್ಕೊಳ್ಳಿ. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ 4 ಹಾಕೊಳ್ಳಿ. ಈಗ ಅವನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಕೆಳಗೆ ಕೈ ಆಡಿಸಿ ಈಗ ಅದಕ್ಕೆ 10 ನಿಮಿಷ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ಈಗ ತೆಗೀರಿ. ತೆಗೆದ್ಮೇಲೆ ಇವೆಲ್ಲ ಬೆಂದಿದೆ. ಟೊಮೆಟೊ, ಬದನೆಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಬೆಂದಿದೆ. ಈಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡ್ಕೊಂಡ್ಮೇಲೆ ಪೂರ್ತಿಯಾಗಿ ಆರಿದ್ಮೇಲೆ ಅದ್ರ ಮೇಲಿನ ಸಿಪ್ಪೆಯನ್ನು ತಕ್ಕೊಳ್ಳಿ. ನೋಡಿ, ಇಷ್ಟು
ಆರಾಮಾಗಿ ಬರ್ತಿದೆ ರೆಸಿಪಿ. ಅಷ್ಟು ಚೆನ್ನಾಗಿ ಕುದಿಬೇಕು ಬದ್ನೆಕಾಯಿ ಆ್ಯಂಡ್ ಟೊಮ್ಯಾಟಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ಕೊಡ್ತಿದ್ದೀನಿ ನಾನು. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಆದಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಈಗ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಕರಿಬೇವು 1 6 ಎಳೆ ಕರಿಬೇವು ಹಾಕ್ಕೊಂಡು 1 ಈರುಳ್ಳಿ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈಗ ಅದನ್ನು ಕೈ ಆಡಿಸಿ ಈಗ ನಾನು ಬದ್ನೆಕಾಯಿ ಕುದಿಸಿ ಕೈ ಇಡಿಸಿದ್ನೆಲ್ಲ ಅದನ್ನು ಅದರೊಳಗೆ ಹಾಕ್ಕೊಂಡು ಅರಿಶಿನ ಪುಡಿ ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡಿಸ್ತಿದ್ದೀನಿ. ಕೊತ್ತಂಬರಿ ಹಾಕೊಳ್ಳಿ ಮೇಲೆ. ಈಗ ಒಂದು 10 ನಿಮಿಷ ಅದನ್ನ ಕ್ಲೋಸ್ ಮಾಡಿ ಈಗ ತೆಗೆದ್ಮೇಲೆ ಬದ್ನೆಕಾಯಿ ಭರ್ತಾ ರೆಡಿ ಆಯಿತು. ಬದ್ನೆಕಾಯಿ ಪಲ್ಯ ಒಗ್ಗರಣೆ ಕೊಡ್ತೀನಿ. ಈಗ ನಾನು ಮೊದಲು ಗ್ಯಾಸ್ ಹಚ್ಕೊಂಡು ಒಂದು ಬಾಳಿಗೆ ಕಾಸಕ್ಕಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊಳ್ಳಿ. 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡು ಉದ್ದಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ. ಈಗ ಅದನ್ನು ಕೈ ಆಡಿಸಿ ಈರುಳ್ಳಿ ಕೆಂಪಾಗಬೇಕು. ಕೆಂಪಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಅವು ಉದ್ದಗೆ ಟೊಮೆಟೊ ಹೆಚ್ಕೊಳ್ಳಿ. ಈಗ ಅವು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಸಿ ಖಾರ 1 ಸ್ಪೂನ್, ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಈಗ ಮೇಲೆ ಕೊತ್ತಂಬರಿ ಉದುರಿಸ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಈಗ ಹೆಚ್ಚಿರೋ ಬದ್ನೆಕಾಯಿನ ಹಾಕೋಬೇಕು. ನಾನು ಒಂದು 6 ಬದ್ನೆಕಾಯಿ ಹೆಚ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹುಂಚಿಯನ್ನು ಮುಂಚೆನೆ ನೆನೆ ಇಟ್ಟಿದ್ದೆ. ಈಗ ಹುಂಚಿಯನ್ನು ನೀರದ್ರೊಳಗೆ ಹಾಕೋಬೇಕು. ಸ್ಪೂನ್ ಅಷ್ಟಾದ್ರೆ ಸಾಕು. ಈಗ ಬೆಲ್ಲ ಹಾಕೊಳ್ಳಿ. ಮೇಲೆ ಗುರೆಳ್ ಪುಡಿ, ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಂಡ್ಮೇಲೆ
ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಈಗ ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ಕೋಬೇಕು. ಕಂಪ್ಲೀಟಾಗಿ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಈಗ ನಾನು ಹಸಿ ಕಡ್ಲಿ ಪಲ್ಯ ಮಾಡ್ತಿದ್ದೀನಿ. ಮೊದಲು ಕಡ್ಲಿನ ಕುದಿಸ್ಕೋಬೇಕು ಕುಕ್ಕರಲ್ಲಿ. ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಒಂದು 3 ವಿಸಿಲ್ ಆದರೆ ಸಾಕು. ಈಗ ಕುದ್ದಿದ್ದಾವೆ ಅವು. ಕುದ್ಮೇಲೆ ಈಗ ನಾನು ಒಗ್ಗರಣೆ ಕೊಡ್ತೀನಿ. ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ. ಒಂದು ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನ ಪುಡಿ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಹಸಿ ಖಾರ, ಯಾವುದೇ ಪಲ್ಯ ಮಾಡಾದ್ರೂ ಹಸಿ ಖಾರ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಬರುತ್ತೆ. ಈಗ ಕುದ್ದಿರೋ ಕಡ್ಲೆ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಕೊತ್ತಂಬರಿ ಹಾಕೊಳ್ಳಿ. ಒಂದು 10 ನಿಮಿಷ ಕ್ಲೋಸ್ ಮಾಡಿ. ಈಗ ಅದು ಚೆನ್ನಾಗಿ ಬೇಯುತ್ತೆ. ಈಗ ಪಲ್ಯ ರೆಡಿ ಆಯಿತು. ಅಡುಗೆ ಎಲ್ಲ ಸಿದ್ಧ ಆಯಿತು. ಈಗ ನಾನು ದೇವರ ನೈವೇದ್ಯಕ್ಕೆ ಎಡಿನ ರೆಡಿ ಮಾಡ್ಕೊತೀನಿ. ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಮಕರ ಸಂಕ್ರಾಂತಿ ಹಬ್ಬದ